ಗೌರವಿಸು ಜೀವನವ. ಕೃತಿಕಾರರ ಪರಿಚಯ. ಕವಿ ಡಿ.ವಿ.ಜಿ. ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಜನನ 1887. ಸ್ಥಳ ಕೋಲಾರ ಜಿಲ್ಲೆಯ ಮುಳಬಾಗಿಲು. ವೃತ್ತಿ ಪತ್ರಿಕೋದ್ಯಮಿಗಳು. ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರು, ಸಮಾಜ ಸೇವಕರು, ಸಾಹಿತಿಗಳು. ಕೃತಿಗಳು: ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಉಮರನ ವಸಗೆ, ಜ್ಞಾಪಕ ಚಿತ್ರಶಾಲೆ, ಅಂತಃಪುರದ ಗೀತೆಗಳು. ಪ್ರಶಸ್ತಿಗಳು: ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ನಿಧನ 1975. ಆಕರ ಗ್ರಂಥ ಮಂಕುತಿಮ್ಮನ ಕಗ್ಗ. ಪ್ರಶ್ನೆಗಳು: 1 ವಾಕ್ಯ. ಕಣ್ಣಿನ ಪುಣ್ಯ ಯಾವುದು? ಹುಲ್ಲಿನ ಹಸಿರನ್ನು ಕಾಣುವುದು ಕಣ್ಣಿನ ಪುಣ್ಯ. ಡಿ.ವಿ.ಜಿ. ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ? ಡಿ.ವಿ.ಜಿ. ಅವರು ಮಾನವ ವಿಸ್ತಾರದಲ್ಲಿ ವೈಶಾಲ್ಯದಿಂದ ಬಾಳಬೇಕು ಎಂದಿದ್ದಾರೆ. ಡಿ.ವಿ.ಜಿ. ಅವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ? ಡಿ.ವಿ.ಜಿ. ಅವರು ಜೀವನವನ್ನು, ಚೇತನವನ್ನು ಗೌರವಿಸಬೇಕು ಎಂದಿದ್ದಾರೆ. ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ.ವಿ.ಜಿ. ಹೇಳಿದ್ದಾರೆ? ಆತ್ಮೋನ್ನತಿಗೆ ದಾರಿ ಭೇದವೆಣಿಸದೆ ಬದುಕುವುದೆಂದು ಡಿ.ವಿ.ಜಿ. ಹೇಳಿದ್ದಾರೆ. ಗೌರವಿಸು ಜೀವನವ ಕಾವ್ಯಭಾಗದ ಮೂಲ ಕೃತಿ ಯಾವುದು? ಗೌರವಿಸು ಜೀವನವ ಕಾವ್ಯಭಾಗದ ಮೂಲ ಕೃತಿ ಮಂಕುತಿಮ್ಮನ ಕಗ್ಗ. 3-4 ವಾಕ್ಯ. ತೃಣದ ಹಸಿರಿಗೆ ಕಾರಣವಾದ ಅಂಶಗಳಾವುವು? ತೃಣದ ಹಸಿರಿಗೆ ಕಾರಣವಾದ ಅಂಶಗಳು: ಬೇರು, ಮಣ್ಣು, ಸೂರ್ಯ, ಚಂದ್ರ, ನೀರು, ಮನುಷ್ಯರು ಅಂದರೆ ನಾವು, ತಣಿವ ಕಣ್ಣಿನ ಪುಣ್ಯಗಳಾಗಿವೆ. ಡಿ.ವಿ.ಜಿ. ಅವರು ಜೀವನ ಯಾವಾಗ ಸಮೃದ್ಧವಾಗುತ್ತದೆ ಎಂದಿದ್ದಾರೆ? ಡಿ.ವಿ.ಜಿ. ಅವರು ಈ ಜಗತ್ತು ನನ್ನದಲ್ಲ ಎಂಬ ಭೇದವನ್ನು ತೊರೆದು ಜೀವನವನ್ನು ಗೌರವಿಸಬೇಕು ಹಾಗೂ ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸಬೇಕು. ಆಗ ಜೀವನ ಸಮೃದ್ಧವಾಗುತ್ತದೆ ಎಂದಿದ್ದಾರೆ. ಬ್ರಹ್ಮಾನುಭವ ಪಡೆಯುವುದು ಹೇಗೆ? ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಗೆಳೆಯರ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ, ಹೀಗೆ ಬ್ರಹ್ಮಾನುಭವ ಪಡೆಯಬಹುದು. ಜೀವನ ಮತ್ತು ಚೇತನವನ್ನು ಏಕೆ ಗೌರವಿಸಬೇಕು? ಜಗತ್ತಿನಲ್ಲಿ ಭೇದವೆಣಿಸದೆ ಶುದ್ಧತೆಯಿಂದ ಸಾಗಿದರೆ ಜೀವನ ಸಮೃದ್ಧಿಯಾಗುತ್ತದೆ. ಆದ್ದರಿಂದ ಜೀವನವನ್ನು, ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸಬೇಕು. ಮೃತ್ಯು ಯಾವಾಗ ಅಲ್ಪವಾಗಿ ತೋರುತ್ತದೆ? ವಿಸ್ತಾರದಲ್ಲಿ ವೈಶಾಲ್ಯದಿಂದ ಬಾಳುವುದನ್ನು ಕಲಿತಾಗ, ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಅನುಗ್ರಹದಿಂದ ನಿತ್ಯ ನೂತನವಾದ ಜೀವನವನ್ನು ಅನುಭವಿಸಿದಾಗ ಮೃತ್ಯು ಅಲ್ಪವಾಗಿ ತೋರುತ್ತದೆ. 8-10 ವಾಕ್ಯ. ಗೌರವಿಸು ಜೀವನವ ಪದ್ಯದಲ್ಲಿ ಅಂತರ್ಗತವಾಗಿರುವ ಕವಿಯ ಭಾವನೆಗಳನ್ನು ವಿವರಿಸಿ. ಡಿ.ವಿ.ಜಿ. ಅವರು ಜೀವನದಲ್ಲಿ ಹೇಗಿರಬೇಕು ಎಂಬುದನ್ನು ಗೌರವಿಸು ಜೀವನವ ಪದ್ಯದಲ್ಲಿ ವಿವರಿಸುತ್ತಾರೆ. ಜೀವನವನ್ನು ಗೌರವಿಸು, ಆ ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸು. ಇದು ಯಾರದೋ ಜಗತ್ತು ಎಂದು ಭೇದವೆಣಿಸದೆ ಜೀವನವನ್ನು ಸಮೃದ್ಧವಾಗಿಸಿಕೋ. ಭೇದವಿಲ್ಲದೆ ಶುದ್ಧತೆಯಿಂದ ಸಾಗಿದರೆ ಜೀವನ ಸಮೃದ್ಧವಾಗುತ್ತದೆ. ಜಗತ್ತಿನಲ್ಲಿ ಹಲವು ಸೋಜಿಗಗಳಿವೆ. ಅವುಗಳ ಕಾರಣಗಳನ್ನು ನಾವು ಹುಡುಕಲಾರೆವು. ಅವುಗಳನ್ನು ನೋಡಿ ಆನಂದ ಪಡಬೇಕು ಅಷ್ಟೇ ಎಂಬುದನ್ನು ಈ ರೀತಿ ವಿವರಿಸುತ್ತಾರೆ. ಹಸಿರು ಹುಲ್ಲಿನ ಹಸಿರು ಎಲ್ಲಿಂದ ಬಂತು? ಬೇರಿನಿಂದಲೇ, ಮಣ್ಣಿನಿಂದಲೇ, ಸೂರ್ಯನಿಂದಲೇ, ಚಂದ್ರನಿಂದಲೇ, ನೀರಿನಿಂದಲೇ, ನಿನ್ನಿಂದಲೇ, ಅಥವಾ ಇವುಗಳಿಂದಲ್ಲದೆ ಅದನ್ನು ನೋಡಿ ತೃಪ್ತಿ ಪಡುವ ನಿನ್ನ ಕಣ್ಣಿನ ಪುಣ್ಯದಿಂದಲೇ? ನೋಡು, ಹುಲ್ಲಿನ ಹಸಿರಿಗೆ ಒಂದು ಕಾರಣವೇ ಬದುಕಿನ ಪ್ರತಿ ಸಂದರ್ಭವನ್ನು ತನ್ಮಯತೆಯಿಂದ ಅನುಭವಿಸುವುದು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಸ್ನೇಹಿತರ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಗಳಾಗಬೇಕು. ವಿಶಾಲವಾದ ಈ ಬಾಳನ್ನು ವಿಶಾಲತನದಿಂದ ಬಾಳಬೇಕು. ಕತ್ತಲೆಯ ಮೂಲೆಯನ್ನು ಸೇರದಿರು. ಸೂರ್ಯನ ಅನುಗ್ರಹದಿಂದ ನಿತ್ಯ ಹೊಸದಾಗಿದೆ. ಜೀವನವನ್ನು ಅನುಭವಿಸು. ಮೃತ್ಯು ಅದರ ಮುಂದೆ ಅಲ್ಪ. ಅದರ ಚಿಂತೆ ಮಾಡುವುದನ್ನು ಬಿಡು ಎಂದು ಬದುಕಿನ ಸವಿಯನ್ನು ಸವಿಯುವಂತೆ ಕವಿ ಹೇಳಿದ್ದಾರೆ. ಸಂದರ್ಭ:
ಗುಣಕ್ಕೆ ಕಾರಣ ಒಂದೇ. ಆಯ್ಕೆ. ಈ ವಾಕ್ಯವನ್ನು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ. ಜಗತ್ತಿನಲ್ಲಿ ಹಲವು ಸೋಜಿಗಗಳಿವೆ. ಆ ಸೋಜಿಗಕ್ಕೆ ಕಾರಣಗಳನ್ನು ಹುಡುಕಲಾಗುವುದಿಲ್ಲ ಎಂಬುದನ್ನು ಈ ರೀತಿ ವಿವರಿಸುತ್ತಾರೆ. ಹಸಿರಿನ ಹುಲ್ಲಿಗೆ ಹಸಿರು ಎಲ್ಲಿಂದ ಬಂತು? ಮಣ್ಣಿನಿಂದಲೇ, ನೀರಿನಿಂದಲೇ, ಸೂರ್ಯನಿಂದಲೇ, ಬೇರಿನಿಂದಲೇ, ಚಂದ್ರನಿಂದಲೇ, ಅಥವಾ ನಾವು ನೋಡುವ ನಮ್ಮ ಕಣ್ಣಿನ ಪುಣ್ಯದಿಂದಲೇ? ಗುಣಕ್ಕೆ ಕಾರಣ ಒಂದೇ ಇಲ್ಲವೇ ಹಲವಾರು ಎಂಬುದು ಕವಿಯ ಪ್ರಶ್ನೆ. ಆರದೋ ಜಗವೆಂದು ಭೇದವೆಣಿಸದಿರೋ. ಆಯ್ಕೆ. ಈ ವಾಕ್ಯವನ್ನು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ. ಜೀವನವನ್ನು ಗೌರವಿಸಿ ಸಮೃದ್ಧವಾಗಿಸಿಕೊಳ್ಳುವ ಬಗೆಯನ್ನು ಹೇಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ. ಯಾರದೋ ಜಗತ್ತೆಂದು ಭೇದವೆಣಿಸದೆ ಶುದ್ಧತೆಯಿಂದ ಜೀವನ ಸಾಗಿಸಿದರೆ ಅದು ಸಮೃದ್ಧಿಗೆ ಕಾರಣವಾಗುತ್ತದೆ. ಆದ್ದರಿಂದ ಜೀವನವನ್ನು ಜೀವನಕ್ಕೆ ಕಾರಣವಾದ ಚೇತನವನ್ನು ಗೌರವಿಸಬೇಕು. ಬ್ರಹ್ಮಾನುಭವಿಯಾಗೋ. ಆಯ್ಕೆ. ಈ ವಾಕ್ಯವನ್ನು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ. ಜೀವನವನ್ನು ತನ್ಮಯತೆಯಿಂದ ಅನುಭವಿಸಿ ಬ್ರಹ್ಮಾನುಭವಿಯಾಗಬೇಕು. ಹೇಗೆಂದರೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಗೆಳೆಯರ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಒಮ್ಮೆ ಮೌನದಲ್ಲಿ, ಹೀಗೆ ಎಲ್ಲ ಅನುಭವಗಳಿಂದ ಬ್ರಹ್ಮಾನುಭವಿಯಾಗಬೇಕು ಎಂದು ಡಿ.ವಿ.ಜಿ. ಹೇಳಿದ್ದಾರೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು. ಆಯ್ಕೆ. ಈ ವಾಕ್ಯವನ್ನು ಡಿ.ವಿ.ಜಿ. ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಸಂದರ್ಭ. ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ವಿಶಾಲವಾಗಿ ಬಾಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳುತ್ತಾರೆ. ವಿಸ್ತಾರವಾದ ಬಾಳನ್ನು ವೈಶಾಲ್ಯತೆಯಿಂದ ಬಾಳು. ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಕರುಣೆಯಿಂದ ನಿತ್ಯ ನೂತನವಾದ ಬಾಳನ್ನು ಸವಿಯುವವನಿಗೆ ಮೃತ್ಯು ಅಲ್ಪವಾಗಿ ಕಾಣುತ್ತದೆ ಎಂದು ಹೇಳಿದ್ದಾರೆ. ಭಾಷಾಭ್ಯಾಸ. ಗುಂಪಿಗೆ ಸೇರದ ಪದ. ಸೂರ್ಯ, ಚಂದ್ರ, ಭಾಸ್ಕರ, ದಿನಪ. ಚಂದ್ರ. ಕಣ್ಣು, ನೇತ್ರ, ನಯನ, ತೃಣ. ತೃಣ. ಸಾವು, ಮೃತ್ಯು, ಹುಟ್ಟು, ನಿಧನ. ಹುಟ್ಟು. ಗೆಳೆತನ, ಶತ್ರು, ಸ್ನೇಹ, ಕೆಳೆ. ಶತ್ರು. ಹೊಂದಿಸಿ ಬರೆಯಿರಿ. ಗೌರವಿಸು ಜೀವನವ. ವಿಸ್ತಾರದಲ್ಲಿ ಸಮೃದ್ಧಿ. ಮೂಲೆಗಳ ಸೇರದಿರು. ಭಾಸ್ಕರನ ಅನುಗ್ರಹ. ಸ್ವಂತ ವಾಕ್ಯ. ಚೇತನ. ನಾವು ಚೇತನವನ್ನು ಗೌರವಿಸಬೇಕು. ಅನುಗ್ರಹ. ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಗೌರವಿಸು. ನಾವು ಗುರು ಹಿರಿಯರನ್ನು ಗೌರವಿಸಬೇಕು. ಮೌನ. ಮೌನದಿಂದ ಇದ್ದು ಎಲ್ಲವನ್ನು ಸಾಧಿಸಬೇಕು. ಸಮೃದ್ಧಿ. ರೈತರಿಗೆ ಬೆಳೆದ ಫಸಲು ಸಮೃದ್ಧಿಯನ್ನು ತಂದುಕೊಟ್ಟಿತು. ಗುಣ. ನಾವು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ವಿರುದ್ಧಾರ್ಥಕ ಪದ. ಪುಣ್ಯ, ಪಾಪ. ಗೌರವ, ಅಗೌರವ. ವಿವೇಕ, ಅವಿವೇಕ. ಸಮ, ಅಸಮ. ಮೃತ್ಯು, ಜನನ. ಭೇದ, ಅಭೇದ. ಚೇತನ, ಅಚೇತನ ಅಥವಾ ಜಡ. ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಹಸಿರೆಲ್ಲಿ. ಹಸಿರು ಪ್ಲಸ್ ಎಲ್ಲಿ ಹಸಿರೆಲ್ಲಿ ಲೋಪಸಂಧಿ. ಕಾರಣ ಒಂದೇ. ಕಾರಣ ಪ್ಲಸ್ ಒಂದೇ ಕಾರಣ ಒಂದೇ ವಕಾರಾಗಮನ ಸಂಧಿ. ಭೇದವೆಣಿಸು. ಭೇದ ಪ್ಲಸ್ ಎಣಿಸು ಭೇದವೆಣಿಸು ವಕಾರಾಗಮನ ಸಂಧಿ. ಆತ್ಮೋನ್ನತಿ. ಆತ್ಮ ಪ್ಲಸ್ ಉನ್ನತಿ ಆತ್ಮೋನ್ನತಿ ಗುಣಸಂಧಿ. ಹೂದೋಟ. ಹೂ ಪ್ಲಸ್ ತೋಟ ಹೂದೋಟ ಆದೇಶ ಸಂಧಿ. ಬ್ರಹ್ಮಾನುಭವಿ. ಬ್ರಹ್ಮ ಪ್ಲಸ್ ಅನುಭವಿ ಬ್ರಹ್ಮಾನುಭವಿ ಸವರ್ಣ ದೀರ್ಘ ಸಂಧಿ. ಭಾಸ್ಕರನ ಅನುಗ್ರಹ. ಭಾಸ್ಕರನ ಪ್ಲಸ್ ಅನುಗ್ರಹ ಭಾಸ್ಕರನ ಅನುಗ್ರಹ ಲೋಪಸಂಧಿ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.